ಲೈಫ್ ಈಸ್ ಎ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ಇನ್ ಅಂಡ್ ದಿವಾಲ್ ಅಂತ. ಒಬ್ರಿಗೆ ಚೆನ್ನಾಗಿರ್ಬೇಕು, ಒಬ್ರಿಗೆ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಯಾರ ಕೆಳಗೆ ಕೈ ಜಾಚಬಾರ್ದು, ಒಳ್ಳೇದೇ ಇಲ್ಲ ಅಂತಲ್ಲ, ಇಷ್ಟೇ ಜೀವನ. ಮತ್ತೆ ಇನ್ನೇನು ಬದುಕೋದಷ್ಟು ಇನ್ನೇನು ಜೀವನ ಹೇಳ್ಕೊಂಡವಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಾಮಕೃಷ್ಣ ಪರಮಹಂಸರೊಂದು ಕತೆ ಕೂಡ ಹೇಳಿದ್ದೆ ನಾನು, ನಿಮ್ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ. ಒಂದೊಮ್ಮೆ ಕಲ್ಕತ್ತಾದ ಒಂದು ರೈಲ್ವೆ ಸ್ಟೇಷನ್, ನಾನು ಹೇಳ್ತಾ ಇದ್ದೀನಿ ಒಂದು 70 ವರ್ಷದ ಹಿಂದಿನ ಮಾತು. ಹಾಗೆಲ್ಲ ಇಷ್ಟೆಲ್ಲ ಆಧುನಿಕವಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ರೈಲ್ವೆ ಸ್ಟೇಷನ್ ಕೂಡ. ಕೂತ್ಕೊಳ್ಳಿಕ್ಕೆ 2 ಬಂಡೆ ಹಾಕಿದ್ರು, ಬಂಡೆಗಳಷ್ಟೇ, ಈ ತರ ಈಗಿನ ತರ ಎಲ್ಲ ಒಳ್ಳೆ ಚೇರ್ಸ್ ಅಂತೆ ಸೋಫಾ ಏನಿರ್ಲಿಲ್ಲ. ಪರಮಹಂಸರು ಆ ಬಂಡೆ ಮೇಲೆ ಕೂತ್ಕೊಂಡಿದ್ರು. ಅವ್ರು ಎಲ್ಲಿಗೆ ಹೋಗ್ಬೇಕಾಗಿತ್ತೋ ಗೊತ್ತಿಲ್ಲ, ಸುಮ್ಮನೆ ಪರಮಹಂಸರು ಒಳ್ಳೆ ಹುಚ್ಚರ ತರ ಇದ್ದಾರೆ. ಆ ದೇವಿಯ ಧ್ಯಾನದಲ್ಲಿ, ಆ ದೇವಿಯ ಸ್ಮರಣೆಯಲ್ಲಿ, ಅದರಲ್ಲೇ ಅವರು ಕುಂತಿದ್ರು, ನಿಂತಿದ್ರು, ಎಲ್ಲಿ ಹೋಗ್ತಾ ಇದ್ರು, ಅದರಲ್ಲೇ ಆ ಸ್ಮರಣೆಯಲ್ಲೇ ಆ ಗುಂಗಲ್ಲೇ ಇರ್ತಾ ಇದ್ರು. ಹಾಗೆ ಆ ರೈಲ್ವೆ ಸ್ಟೇಷನ್ ಬಂಡೆ ಮೇಲೆ ಕೂತವ್ರು ಹಾಗೆ ಇರ್ತಾರೆ. ಅಷ್ಟೊತ್ತಿಗೆ ಒಂದು ರೈಲು ಬರ್ತದೆ ಆ ಕಡೆಯಿಂದ, ಎಲ್ಲಿಂದನು ಬಂದು ಅದೇ ರೈಲ್ವೆ ಸ್ಟೇಷನ್ ನಿಲ್ತದೆ. ಹಾಗೆಲ್ಲ ಪ್ರಯಾಣಿಕರು ಕಮ್ಮಿ. ಕಾರಣ ಏನಪ್ಪ ಅಂದ್ರೆ ರೈಲ್ವೆ ಪ್ರಯಾಣ ಮಾಡ್ಬೇಕಂದ್ರೂ ಕೂಡ ಅಷ್ಟು ಹಣ ಯಾರ ಹತ್ರ ಇರ್ತದೆ. ನಾನು ಹೇಳ್ತಾ ಇದ್ದೀನಿ 70-80 ವರ್ಷದ ಹಿಂದಿನ ಮಾತು. ಸರಿ, ಅದರಿಂದ ಒಂದು 10-20 ಜನ, ಜಾಸ್ತಿ ಇಲ್ಲ, ಒಂದು 10 ಜನ ಇಳಿತಾರೆ ಪಟ ಪಟ ಅಂತ. ಅದರಲ್ಲಿ ಒಬ್ಬ ಒಳ್ಳೆ ಸುಂದರವಾಗಿರ್ತಕ್ಕಂಥ ಹುಡುಗ, ಯುವಕ, ಒಳ್ಳೆ ಸೂಟು ಬೂಟ್ ಹಾಕಿದ್ದಾನೆ, ಕೈಯಲ್ಲಿ ಸುಟ್ ಕೇಸ್ ಇಟ್ಕೊಂಡಿದ್ದಾನೆ. ಅವನು ಟಕ ಟಕ ಅಂತ ಇಳಿತಾನೆ. ಟ್ರೈನ್ ಹೊರಟೋಗ್ತದೆ. ಇನ್ನು ಬೇರೆ ಇನ್ಯಾರು ಆ ಕಡೆ ಇಬ್ಬರು ಕೂತಿದ್ರು, 2 ಬಂಡೆ ಇದ್ದದಲ್ಲಿ ಕೂತ್ಕೊಳ್ಳಿಕ್ಕೆ. ಇನ್ನೊಂದು ಬಂಡೆಯಲ್ಲಿ ಆ ಕಡೆ ಇಬ್ಬರು ಕೂತಿದ್ರು, ಇಲ್ಲಿ ಈ ಬಂಡೆ ಮೇಲೆ ಇವರೊಬ್ಬರು ಕೂತಿದ್ರು. ಅದು ಇನ್ನು ಪಕ್ಕದಲ್ಲಿ ಇನ್ನೊಬ್ಬರು ಕೂರ್ಲಿಕ್ಕೆ ಜಾಗ ಇದೆ. ಬಹುಶಃ ಆ ಹುಡುಗ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗಿತ್ತು, ಬೇರೆ ಟ್ರೈನ್ಗೆ. ಅವನು ಕೂತ್ಕೋಬೇಕು ಅಂತ ಹೇಳಿ ಹಿಂಗ್ ನೋಡ್ತಾನೆ. ಅಲ್ಲಿ ಪರಮಹಂಸರ ಪಕ್ಕದಲ್ಲಿ ಒಂದೇ ಒಂದು ಬಂಡೆ ಸ್ವಲ್ಪ ಖಾಲಿದೆ ಕೂರ್ಲಿಕ್ಕೆ. ಆದ್ರೆ ಅವನ ಮನಸ್ಸಲ್ಲಿ ಇವ್ರನ್ನ ನೋಡಿ, ಇವನಿಗೆ ಸ್ನಾನ ಇಲ್ಲ, ಪಾನ ಇಲ್ಲ, ಸಭ್ಯತೆ ಇಲ್ಲ, ಕೊಲಕಾಗಿದ್ದಾನೆ, ಇವನ್ ಯಾವನೊಬ್ಬ ಕೆಲಸಕ್ಕೆ ಬಾರದ ವ್ಯಕ್ತಿ, ಅವನ ಪಕ್ಕದಲ್ಲಿ ನಾವೇನ್ ಕೂತ್ಕೊಳ್ಳೋದು. ಹಾಗೆ ಅವ್ರು ನೋಡಿದ ತಕ್ಷಣ ಅವ್ರಿಗೆ ಆ ಹುಡುಗನಿಗೆ ಭಾವನೆ ಬರ್ತದೆ. ತಪಸ್ವಿಗಳಾದ್ರಿಂದ ಇವೆಲ್ಲವನ್ನ ಗ್ರಹಿಸ್ತಾರೆ ಅವರು, ಪರಮಹಂಸ. ಸರಿ, ಹಾಗೆ ಟ್ರೈನ್ ಹೊರಟೋಗ್ತದೆ. ಕೈಯಲ್ಲಿ ಸೂಟ್ ಕೇಸ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಗೆ ತಿರುಗಾಡ್ತಾ ಇರ್ತಾನೆ. ತಿರುಗಾಡ್ತಾ ಇರ್ಬೇಕಾದ್ರೆ ಪರಮಹಂಸರು ಅಂತಾರೆ, ಯಾರಪ್ಪ ನೀನು ಅಂತಾರೆ. ಅಂದ್ರೆ ನಾವ್ ಯಾರಾದ ನಿಮ್ಗೇನ್ರಿ, ಅಲ್ಲ ಬಂದು ಕೂತ್ಕೊಳ್ಳಿ ಅಂತಾನೆ. ಏನ್ ನಿಮ್ಮಂತವ್ರ ಪಕ್ಕದಲ್ಲಿ ನಾವು ಕೂತ್ಕೊಳ್ಳೋದಾ, ಏನ್ ನಿಮ್ಮಂತವ್ರ ಪಕ್ಕ ನಾವು ಕೂತ್ಕೊಳ್ಳೋದು ಅಂದ್ರೇನು, ಇವನೊಬ್ಬ ಅನಾಗರಿಕ, ಅನಕ್ಷರಸ್ಥ ಇದ್ದಾನೆ, ಈ ರೀತಿ ಭಾವನೆ ಬಂದಿರಬಹುದು ಹುಡುಗನಿಗೆ, ಇಲ್ಲ ಅಂತಲ್ಲ. ಸರಿ, ಇವರ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಏನಪ್ಪಾ ನೀನ್ ನೋಡಿದ್ರೆ ಒಳ್ಳೆ ಸುಂದರವಾಗಿದೆಯಾ, ಸೂಟು ಬೂಟು ಎಲ್ಲ ಹಾಕಿದೀಯಾ, ನನಗೆ ಅನಿಸ್ತದೆ ನೀವು ಒಳ್ಳೆ ವಿದ್ಯಾವಂತರಿದ್ದೀರಿ, ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತಾನೆ. ಹುಡುಗ ಹಂಗೆ ತಿರುಗಾಡ್ತಾ ಇರ್ತಾನೆ ಅಲ್ಲಿ ಸ್ವಲ್ಪ. ಮತ್ತೆ ನಿಮ್ ತರ ಇರ್ತೀವ ನಾವು, ನಿಮ್ ತರ ಓದು ಏನೂ ಇಲ್ಲ, ನಿಮ್ ತರ ಹಾಗೆ ಹೀಗೆ ಗಾಳಿ ತಿರುಗ್ತಾ ಇರ್ತೀರಾ ನಾವು? ಹೌದು, ವಿದ್ಯಾವಂತನೇ. ಓಹೋ, ಸರಿ ಸರಿ, ಇಷ್ಟಕ್ಕೂ ಏನು ಓದಿದ್ದೀರಿ? ಇಂಜಿನಿಯರ್ ಅಂತಾನೆ ಹುಡುಗ. ಸರಿ ಸರಿ, ಹಂಗಾರೆ ಸಂಬಳ ಕೂಡ ಒಳ್ಳೆ ಸಂಬಳ ಬರ್ತದೆ? ಹೌದೌದು ಬರ್ತದೆ. ಯಾಕೆ? ಇಲ್ಲ, ಏನಿಲ್ಲ, ಸುಮ್ಮನೆ. ಎಷ್ಟು ಬರ್ಬೋದು? ಆಗಿನ ಕಾಲಕ್ಕೆ ಒಂದು 20,000 ಅಂತ ತಿಳ್ಕೊಳ್ಳಿ, ಇವತ್ತಿನ ಲೆಕ್ಕದ ಒಂದು 2-3 ಲಕ್ಷ ಅಂತ ತಿಳ್ಕೊಳ್ಳಿ. ಸರಿ ಸರಿ, ಆಯ್ತು, ಹಂಗಾರೆ ಒಳ್ಳೆ ಸಂಬಳ ಕೂಡ ಬರ್ತದೆ. ಮತ್ತೆ ನಿಮ್ ತರ ಸುಮ್ಮನೆ ಇರ್ತೀವ ಏನ್ ನಾವು? ಏನು ತನಗೆ ತಾನೇ ಬುದ್ಧಿವಂತ ಅಂತ ಹೇಳ್ಕೊಂಡು ಹುಡುಗ, ಸಾಮಾನ್ಯವಾಗಿ ಲೋಕದಲ್ಲೂ ಅಷ್ಟೇ, ಎಲ್ರು ಅಷ್ಟೇನೆ, ಎಲ್ರು ನಮ್ಮನ್ನ ನಾವು ಬುದ್ಧಿವಂತರ ಅನ್ಕೊಂತಾರೆ. ನಾವು ದಡ್ಡರು ಅಂತ ಯಾರು ಅನ್ಕೊಂತಾರೆ? ಎಲ್ರು ಬುದ್ಧಿವಂತರೇ. ಒಬ್ಬ ಕಳ್ಳ ಕೂಡ, ಒಬ್ಬ ದೇಶದ್ರೋಹಿ ಕೂಡ ನಾನು ಮಹಾ ಬುದ್ಧಿವಂತ ಅಂತ ಹೇಳಿ ಜೀವನ ಮಾಡ್ತಾ ಇರ್ತಾನೆ. 100 ವರ್ಷ ಜೀವನದಲ್ಲಿ ಕೂಡ ಗೊತ್ತೇ ಆಗಲ್ಲ ಅವನಿಗೆ ನಾನೊಬ್ಬ ದಡ್ಡ ಅಂತ ಹೇಳಿ.
ಬುದ್ಧಿವಂತ ಅಂತ ತಿಳ್ಕೊಂಡು ಎಷ್ಟೋ ಜೀವನಗಳೇ ಕಳೆದೋಗ್ಬಿಟ್ಟಿವೆ ಈಗ. ಕೇವಲ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳು ತನ್ನನ್ನು ತಾನು ಬುದ್ಧಿವಂತ ಅಂತ ತಿಳ್ಕೊಂಡ ಜೀವನಗಳು ಕಳೆದೇ ಹೋಗ್ಬಿಟ್ಟಿದೆ. ಆದ್ರೆ ಗೊತ್ತೇ ಇಲ್ಲ ನಮ್ಗೆ ನಮ್ ಬುದ್ಧಿ ಎಂತದ್ದು ಅಂತ ಹೇಳಿ ಕಳೆದಿದೆ. ಹಾಗೆ ಸಹಜವಾಗಿ ಎಲ್ಲರೂ ಅಂದ್ಕೊಂತಾರೆ ಬುದ್ಧಿವಂತ, ನಾನು ಬುದ್ಧಿವಂತ, ನನಗೆಲ್ಲ ಗೊತ್ತಿದೆ, ನಾನ್ ದಡ್ಡ, ನನಗೇನು ಗೊತ್ತಿಲ್ಲ. ಯಾರು ಹೇಳ್ತಾರೆ? ಎಲ್ರು ನಾನೆಲ್ಲ ಬುದ್ಧಿವಂತರೆ, ಎಲ್ರೂ ಗೊತ್ತಿದೆ. ಆದ್ರೆ ನಮ್ ಬುದ್ಧಿ ಎಂತದ್ದು, ನಮ್ ಬುದ್ಧಿ ಯಾವ್ದಕ್ಕಾಗಿ ಕೆಲಸ ಮಾಡ್ತಾ ಇದೆ, ನಾವು ಮಾಡ್ತಕ್ಕಂಥ ಕೆಲಸ ಪ್ರೇಯಸ್ಸ ಅದರಿಂದ ಅವೆಲ್ಲ ಯಾರಿಗೂ ಅದ್ರ ಅರ್ಥ ಕೂಡ ಗೊತ್ತೇ ಇಲ್ಲ. ಆದ್ರೂ ಬುದ್ಧಿವಂತರು ಅಂತ ಹೇಳಿದ್ರೆ ಸಹಜವಾಗಿ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಹುಡುಗ ಕೂಡ ಸರಿ ಒಳ್ಳೆ ಸಂಪಾದನೆ ಮಾಡ್ತೀನಿ ಇಂಜಿನಿಯರ್, ಹೌದು, ಆಮೇಲೆ ಏನ್ ಮಾಡ್ಬೇಕಂತಿದ್ದೀರಿ? ಆಮೇಲೆ ಏನ್ ಮಾಡೋದು? ಸಂಪಾದನೆ ಮಾಡ್ತೀನಿ ನಿಂತರ ಇರ್ತೀವಾ? ಓಹೋ, ಆಮೇಲೆ ಮದುವೆಗೆ ಮದುವೆ ಮಾಡ್ಕೊಂಡಿರ್ತೀವ ಏನು? ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂತೀವಿ, ಸಂತೋಷ. ಆಮೇಲೆ ಏನಿದೆ? ಮದುವೆ ಮಾಡ್ಕೊಂಡು ಆಡಲು ಸುಖವಾಗಿರೋದೇನಾಗಲ್ಲ ಅಲ್ಲಪ್ಪ. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಳಾಗ್ತಾರೆ. ಹೌದೌದು, ಮಕ್ಳು ಆಗ್ತಾರೆ. ಆಗದೆ ಇರ್ತಾರೆ ಏನು? ಆಗ್ತಾರೆ. ಆಮೇಲೆ ಅಂತಾರೆ. ಆಮೇಲೆ ಏನಿದೆ? ಮಕ್ಳಾಗ್ತಾರೆ, ಅವರು ಬೆಳಿತಾರೆ, ದೊಡ್ಡವರಾಗ್ತಾರೆ, ಶಾಲೆಗೆ ಹೋಗ್ತಾರೆ, ಎಲ್ಲ ಓದ್ತಾರೆ. ಅವ್ರು ಕೂಡ ಒಳ್ಳೆ ಬುದ್ಧಿವಂತರು ಮಾಡ್ತೀನಿ, ಎಲ್ರು ವಿದ್ಯಾವಂತರು ಮಾಡ್ತೀನಿ. ನನಗಿಂತ ದೊಡ್ಡ ದೊಡ್ಡ ವಿದ್ಯಾವಂತರಾಗ್ಬೇಕು ಅವರೆಲ್ಲ. ಓಹೋ, ಆಮೇಲೆ ಏನಿದೆಯಾ? ಸ್ವಲ್ಪ ಸಾಮಾನ್ಯವಾಗಿ ಕೆಲವರಿಗೆ ಅವ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ತಾ ಇದ್ರೆ, ಹೌದಪ್ಪ ನೀವು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರಿ, ಒಳ್ಳೆ ಮನೆ ಕಟ್ಟಿದ್ರಿ, ಒಳ್ಳೆ ವಾಹನ ಇದೆ, ನಿಮ್ಮವ್ರು ಇಂತಿದವರು, ನಿಮ್ಮ ಸ್ನೇಹಿತರಿದ್ದಾರೆ, MLA ನಿಮ್ಗೆ ಗೊತ್ತಂತೆ, MP ನಿಮ್ಮವ್ರು ಅಂತಂದ್ರೆ ಸ್ವಲ್ಪ ಅವ್ರಿಗೆ ನಮ್ ಬಗ್ಗೆ ಅನ್ಕೊಂಡು, ಹೌದೌದು ಬನ್ನಿ ಕುತ್ಕೊಳ್ಳಿ, ಏನ್ ಸಮಾಚಾರ, ಯಾವ ನಿಮ್ದು, ಊಟ ಮಾಡ್ತೀರಾ, ಕಾಫಿ ಕುಡಿತೀರಾ, ಸರಿ ಅವ್ರು ಹೋಗಿದ್ರೆ ಸಂತೋಷ ಆಗ್ತದೆ. ಹಾಗೆ ಪರಮಶರು ಕೂಡ ಸ್ವಲ್ಪ ಬಗ್ಗಿದ, ಅಂದ್ರೆ ಬಗ್ಗೋದಂದ್ರೆ ಸ್ವಲ್ಪ ಹೌದೌದು. ಆಮೇಲೆ ಅವರ ದೊಡ್ಡವರಾಗ್ತಾರೆ ಮಕ್ಕಳು, ಮತ್ತೆ ಅವರಿಗೆ ಮದುವೆ ಆಗ್ತದೆ. ಮತ್ತೆ ನಾವು ರಿಟೈರ್ಡ್, ಆಮೇಲೆ 40 ವರ್ಷ ಆಯ್ತು, ಆಮೇಲೆ ರಿಟೈರ್ಡ್. ಆಮೇಲೆ ಏನಿದೆ? ನನ್ನ ಹೆಂಡತಿ ಇಬ್ರು ಕೂಡ ಆನಂದವಾಗಿ ಜೀವನ ಕಳೆಯೋದೆ. ಈಗ ರಿಟೈರ್ಡ್ ಆಯ್ತು, ಇನ್ನೇನು ಕೆಲಸ? ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ, ಅವರೆಲ್ಲ ಚೆನ್ನಾಗಿ ಅವ್ರಿಗೂ ಮದುವೆಗಳಾಗಿದೆ, ಅವ್ರ ಪಾಡಿಗೆ ಅವ್ರು ಆನಂದವಾಗಿದ್ದಾರೆ. ನನ್ನ ಹೆಂಡತಿಬ್ರು ಆನಂದವಾಗಿರೋದೇನು ಅಂತಾನೆ. ಆಮೇಲೆ ಅಂತಾನೆ ಪರಮೇಶ್ವರ, ನೀನ್ ದೊಡ್ಡ ಹುಚ್ಚ ಇದ್ದಂಗಿದೆ, ಆಮೇಲೆ ಇನ್ನೇನಿದೆಯಾ? ಅಷ್ಟೇ, ಇನ್ನೇನಿದೆ? ಆನಂದವಾಗಿರೋದಷ್ಟೇ ಅಲ್ಲಪ್ಪ. ಇನ್ನು ಆಮೇಲೆ ಏನು ಅಂತ? ಆಮೇಲೆ ಏನಿಲ್ಲ, ಆ ಕೆಳಗೇನೆ ಇಲ್ಲ, ಏನೂ ಇಲ್ಲ, ಅಷ್ಟೇ. ಇನ್ನು ಇಲ್ಲ, ಆಮೇಲೆ ಕೂಡ ಸ್ವಲ್ಪ ಇದೆ ಅಂತಾರೆ ಪರಮೇಶ್ವರ. ಯಾರ ನೀನು ಏನ್ ಮಾತಾಡ್ತೀನಿ ನೀನು? ಬುಡ ತಲೆ ಇಲ್ಲ ನಿಮ್ ಮಾತುಗಳಿಗೆ. ಇಲ್ಲ, ಏನ್ ಆಮೇಲೆ ಏನು ನೀನೇ ಹೇಳು ಅವ್ರಂತಾರೆ. ಒಂದಿನ ಸತ್ತೋಗ್ತೀಯ ಅನ್ನೋಷ್ಟೊತ್ತಿಗೆ ಅವನಿಗೆ ಯಾಕೋ ಶಾಕ್ ಆದ ಅನ್ಕೊಂಡು. ಹೌದಲ್ವೇ? ಎಲ್ಲರ ಜೀವನದಲ್ಲಿ ಅಷ್ಟು ತಾನೆ. ಆಯ್ತು, ಒಳ್ಳೆ ಓದಿದ್ದಾಯ್ತು, ಉದ್ಯೋಗ ಬಂದಾಯ್ತು, ಮದುವೆ ಆಯ್ತು, ಮಕ್ಕಳು ಆಯ್ತು, ಆಮೇಲೇನು? ಹಂಗೆ ಇದ್ಬಿಟ್ಟಿದಾನ ಇನ್ನು? ಹಾಯಾಗಿದ್ಬಿಡೋದೆ ಇನ್ನು. ನಾನು ಹೇಳ್ತೀನಿ, ಏನ್ ಕೆಲಸ ಇಲ್ಲ, ದಿನ ತಿಂದ್ಕೊಂಡು ತಿರ್ಕೊಂಡು ಎಷ್ಟು ದಿನ ತಿರುಗ್ತೀರಿ? ಅಷ್ಟೊತ್ತಿಗೆ ಆಗ್ಲೇ ಆಗಿನ ಕಾಲಕ್ಕೆ ಸ್ವಲ್ಪ ಆರೋಗ್ಯವಾಗಿದ್ದರೇನು, ಈಗಿನ್ನು 40 ದಾಟೋಷ್ಟೊತ್ತಿಗೆನೆ ಒಂದೆರಡ ಏನು ಕಾಯಿಲೆಗಳು, ಮತ್ತೆ ಒತ್ತಡಗಳು. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಮಗ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ನಮ್ ಬಾಸ್ ಸರಿ ಇಲ್ಲ, ತಮ್ಮ ಸರಿ ಇಲ್ಲ, ಅಣ್ಣ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಇವೆಷ್ಟು ಒಂದೆರಡು ಇವಾಗ ಲೆಕ್ಕವಿಲ್ಲದಷ್ಟು. ಆಗಿನ ಕಾಲಕ್ಕೆ ಅವೆಲ್ಲ ತುಂಬಾ ಕಮ್ಮಿ ಇತ್ತು ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಏನಿದೆ? ಸತ್ತೋಗೋದು, ಒಂದಿನ ಹೋಗ್ಬೇಕಲ್ವೇ? ಆದ್ರೆ ಇದನ್ನ ಕೇಳಲಿಕ್ಕೆ ಎಲ್ರು ತಯಾರಿರಲ್ಲ. ನೀವ್ ಎಷ್ಟೆಲ್ಲ ಮಾತಾಡಿ ಎಲ್ಲ ಚಂದವೇ, ನೀವೊಂದಿನ ಸತ್ತೋಗ್ತೀಯಾ ಅಂತ ನೀವ್ ಯಾರಿಗ ಹೇಳ್ಬಿಟ್ರೆ ಮತ್ತೆ ನಿಮ್ಮನ್ನವರು ತಿರುಗಿಕೊಂಡು ನೋಡಲ್ಲ, ಅಥವಾ ಜಗಳ ಕೂಡ ಆಗ್ಬಿಡ್ಬೋದು. ಯಾಕಂದ್ರೆ ಅದು ಯಾರಿಗೂ ಇಷ್ಟ ಇಲ್ಲ. ಸತ್ತೋಗೋದು ಯಾರಿಗೂ ಇಷ್ಟ ಇಲ್ಲ. ಮತ್ತೇನು, ಇಲ್ಲೇ ಎಷ್ಟು ಕಷ್ಟ ಬಂದ್ರು ಪರವಾಗಿಲ್ಲ, ಕೈ ಕಾಲು ಆಡದೇ ಇದ್ರು ಪರವಾಗಿಲ್ಲ, ಕಣ್ಣು ಕಾಣದೇ ಇದ್ರು ಪರವಾಗಿಲ್ಲ, ತಿಂದ ಊಟ ಜೀರ್ಣ ಆಗದೆ ಇದ್ರು ಪರವಾಗಿಲ್ಲ, ನಿದ್ದೆ ಬರದೇ ಇದ್ರೂ ಪರವಾಗಿಲ್ಲ, ಬದುಕೇ ಇರ್ಬೇಕು ಅಂತ ಎಲ್ರು ಬಯಸ್ತಾರೆ. ಇದು ವಿಚಿತ್ರ.
ಆದ್ರೆ ಯಾವ್ದಕ್ಕಾಗಿ ಬದುಕಬೇಕು ಅದು ಅವ್ರಿಗೂ ಗೊತ್ತಿಲ್ಲ, ಹೇಳೋರು ಇಲ್ಲ, ಹೇಳಿದ್ರು ಕೇಳಿಸ್ಕೊಳ್ಳೋರು ಕೂಡ ಇಲ್ಲ. ಏನೋ ಬದುಕ್ಬೇಕು, ಯಾಕೆ ಏನು ಪ್ರಯೋಜನ ಅವೆಲ್ಲ ಅವಶ್ಯಕತೆ ಇಲ್ಲ, ಬದುಕ್ಬೇಕಷ್ಟೆ. ಯಾಕೆ ಬದುಕ್ಬೇಕು ಗೊತ್ತಿಲ್ಲ. ಈ ಮಾತು ಹೇಳ್ತಾರೆ ಪರಮಹಂಸರು. ಹೇಳಿದ್ದಾರೋ ಪರಮಹಂಸರು, ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು, ತಪಸ್ವಿ, ಮಹಾಜ್ಞಾನಿ ಪುರುಷ. ಅವರ ಮಾತಿಂದ ಯಾವ ಬಾಯಿಂದ ಈ ಮಾತು ಯಾಕೆ ಬಂತೋ ತಕ್ಷಣ ಆ ಹುಡುಗನ ಹೃದಯದಲ್ಲಿ ಪರಿವರ್ತನೆ ಆಯ್ತು. ಹೌದಲ್ವಾ, ಇಷ್ಟೆಲ್ಲ ಮಾಡಿ ಸತ್ತೋಗದೆ ಒಂದಿನ ಅಲ್ಲ, ಎಲ್ಲ ಓದಿದ್ದಾಯ್ತು, ಎಲ್ಲ ಆಯ್ತು ಅಂತ ಎಲ್ಲ, ಮತ್ತೆ ಸತ್ತೋಗೋದಲ್ವ, ಮತ್ತೆ ಏನು ಅಂತ ತಕ್ಷಣ ಆ 5 ನಿಮಿಷದಲ್ಲಿ ಪರಿವರ್ತನೆ ಆಗ್ತದೆ. ಬಂದು ನಮಸ್ಕಾರ ಮಾಡ್ತೇನೆ, ಅವ್ರು ತಾವ್ ಯಾರು ಅಂತ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಬಿಡಪ್ಪ, ನನ್ನ ಹೆಸರು ಏನಿದೆ, ರಾಮಕೃಷ್ಣ ಅಂತಾರ ನಾನು. ಇಲ್ಲ ಗುರುಗಳೇ, ನನಗೆ ಯಾಕೋ ಜೀವನ ಅಂತಂದ್ರೆ, ಇದುವರೆಗೆ ಜೀವನ ಅಂತಂದ್ರೆ ಗೊತ್ತಿಲ್ಲ. ಜೀವನ ಅಂತಂದ್ರೆ ಬರೀ ಏನೋ ಅಧ್ಯಯನ ಮಾಡು, ಊಟ ಮಾಡು, ತಿನ್ನು, ಹೆಂಡತಿ ಮಕ್ಕಳು, ಸಂಪಾದನೆ ಮಾಡು, ಇಷ್ಟೇ ಅಂತ ತಿಳ್ಕೊಂಡಿದ್ದೆ. ಸರಿ, ಇವೆಲ್ಲ ಇದೆ ನಿಜ. ಒಂದಿನ ನಾನು ಹೋಗ್ಬಿಡ್ತೀನಲ್ವಾ ಇವೆಲ್ಲ ಬಿಟ್ಟು, ಮತ್ತೆ ನಾನು ಇರೋದಾಗ. ಹಾಗಾದ್ರೆ ಏನ್ ಇದಕ್ಕೆ ಮಾರ್ಗ ಏನು, ಉಪಾಯ ಏನು ಅಂತ ಕೇಳ್ತಾನೆ. ಗೊತ್ತಿಲ್ಲ. ಪರಮಹಂಸರು ಅವನು ಬರುವಿಕೆಗಾಗಿ ಕೂತಿದ್ರೇನೋ, ಯಾರಿಗ್ ಗೊತ್ತಿದೆ. ಮಹಾನುಭಾವರು ಏನಕ್ಕಾಗಿ ಕೂರ್ತಾರೆ, ಏನಕ್ಕಾಗಿ ಮಾತಾಡ್ತಾರೆ, ಏನಕ್ಕಾಗಿ ಎಲ್ಲೆಲ್ಲಿ ಹೋಗ್ತಾರೆ, ಏನಕ್ಕಾಗಿ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ. ಇಲ್ಲಾಂದ್ರೆ ಆ ರೈಲ್ವೆ ಸ್ಟೇಷನ್ ಪರಮಹಂಸರಿಗೆ ಏನ್ ಕೆಲಸ ಅಲ್ಲಿ? ಬಹುಶಃ ಒಬ್ಬ ಶಿಷ್ಯ ಬರೋನಿದ್ದಾನೇನೋ, ಈಗ ಅವನಿಗೇನೋ ಹೇಳ್ಬೇಕಾಗಿದೇನೋ, ಅವನಲ್ಲಿ ಏನೋ ಪರಿವರ್ತನೆ ಮಾಡ್ಬೇಕಾಗಿದೆಯೇನೋ, ಗೊತ್ತಿಲ್ಲ. ಆ ಹುಡುಗನೇ ರಾಮಕೃಷ್ಣ ಪರಮಹಂಸರಲ್ಲಿ ಒಬ್ಬ ಮುಖ್ಯವಾದ ಶಿಷ್ಯನಾಗ್ತಾನೆ. ಎಷ್ಟೋ ಜನ ಶಿಷ್ಯರಿದ್ದಾರೆ, ಅವರಲ್ಲಿ ಇವನು ಕೂಡ ಒಬ್ಬ. ಅವರಲ್ಲಿ ಈಶ್ವರ ಕೋಟಿ, ಜೀವಕೋಟಿ ಅಂತೇಳಿ ಶಿಷ್ಯರನ್ನ 2 ವಿಭಾಗವಾಗಿ ಅವ್ರು ಹೇಳ್ತಾರೆ. ಅವರು ಈಶ್ವರ ಕೋಟಿ. ಈಶ್ವರ ಕೋಟಿ ಯಾರು? ಈಗ ಸ್ವಾಮಿ ವಿವೇಕಾನಂದರಂತೆ, ಇನ್ನೊಬ್ಬ ಅವರೆಲ್ಲ ಈಶ್ವರ ಕೋಟಿ ಅಂತ. ಅವ್ರಿಗೇನೋ ಬಂದಿಲ್ಲಿ ಸಾಧನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ವಂತೆ, ಸಹಜವಾಗಿ ಅವರು ಸಿದ್ಧರಾಗಿ ಬಂದಿರ್ತಾರಂತೆ. ಇನ್ನು ಜೀವಕೋಟಿ, ಇವರು ಸಾಧನೆ ಮಾಡ್ಬೇಕಾಗ್ತದಂತೆ. ಜೀವಕೋಟಿ ಸಾಧನೆ ಮಾಡ್ಬೇಕಂತೆ, ಈಶ್ವರ ಕೋಟಿ ಯಾವ ಸಾಧನೆ ಅವಶ್ಯಕತೆ ಇಲ್ಲ ಅವ್ರಿಗೆ. ಹಾಗಾಗಿ ಸ್ವತಃ ಅದಕ್ಕೆ ಎಲ್ಲಾ ನಿಯಮಗಳಿತ್ತು. ಆದ್ರೆ ಸ್ವಾಮಿ ವಿವೇಕಾನಂದರಿಗೆ ಯಾವುದೇ ನಿಯಮ ಇಲ್ಲ. ಪರಮಹಂಸರು ಎಲ್ರಿಗೂ ನಿಯಮ ಇತ್ತು, ಇವ್ರಿಗೆ ಮತ್ತೆ ಯಾವುದೇ ನಿಯಮ ಇಲ್ಲ. ಯಾಕಂದ್ರೆ ಗೊತ್ತಂತ ಅವ್ರಿಗೆ. ಹಾಗೆ ಗೊತ್ತಿಲ್ಲ ಮಹಾನುಭಾವರು ಯಾವುದಕ್ಕಾಗಿ. ಹಾಗೆ ಅದೇ ಯಾಕೆ ಹೇಳ್ತೀನಿ ಮಾತಂತಂದ್ರೆ, ಈ ಮಾರ್ಗ ಏನಪ್ಪಾ ಅಂದ್ರೆ, ಈ ಮಾರ್ಗಕ್ಕೆ ಹೋಗ್ತೀವಿ ಅಂದ್ರೆ ಮನೆಯಲ್ಲಿ ಅಂದ್ರೆ ಎಲ್ರು ಅಂದ್ರೆ ಯಾರೋ ಒಂದು ವಿಶೇಷವಾಗಿರ್ತ ಕೆಲವು ಕುಟುಂಬಗಳಿರ್ತವೆ. ಆ ಕುಟುಂಬದಲ್ಲಿ ಸುಮಾರು ಜನ ಇರ್ತಾರೆ, ಒಳ್ಳೆಯವರೇ ಇರ್ತಾರೆ, ಆಧ್ಯಾತ್ಮ ಮಾರ್ಗ ಒಲವಂತರ ತುಂಬಾ ಖುಷಿ ಪಡ್ತಕ್ಕಂಥ ಇದ್ದಾರೆ. ಆದ್ರೆ ತುಂಬಾ ವಿರಳವಾಗಿರ್ತಾರೆ. ಒಂದು ಆಧ್ಯಾತ್ಮ ಮಾರ್ಗಕ್ಕೆ ಹೋಗ್ತೀವಿ ಅಂದ್ರೇನೆ ಇವನು ಕೆಲ್ಸಕ್ಕೆ ಬಾರದವನು ಅಂತೇಳು, ಅಥವಾ ಇವನು ಏನು ಕೆಲ್ಸಕ್ಕೆ ಬರಲ್ಲ ಅಂತೇಳು, ಬಲಹೀನರು ಅಂತೇಳಿ ಅವ್ರನ್ನ ಮುದ್ರೆ ಹಾಕ್ತಾರೆ. ಅವ್ರು ಬಲಹೀನರಲ್ಲ, ಬರಕ್ಕಾಗಲ್ಲ. ಬಲವಂತರ ಈ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಇಂದ್ರಿಯಗಳಿಗೆ, ಮನಸ್ಸಿಗೆ ವಶರಾಗಿ ಜೀವನ ಮಾಡ್ತಕ್ಕಂಥವ್ರು ಬಲವಂತರಲ್ಲ, ಬಲಹೀನರವರು. ಇಂದ್ರಿಯಗಳನ್ನ, ಮನಸ್ಸನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಬಲವಂತರು. ಅವರೇ ಶಾಂತಿಯನ್ನ ಪಡೆಯುತ್ತಾರೆ. ಇದೇ ಬರ್ತದೆ, ನಮ್ಗೆ ಮುಂದೆ ಬರ್ತದೆ, ಇದೇ ಅಧ್ಯಾಯದಲ್ಲಿ ಬರ್ತದೆ. ಇಂದ್ರಿಯಗಳಿಗೆ, ಮನಸ್ಸಿಗೆ, ಪ್ರಪಂಚದ ಆಕರ್ಷಣೆಗಳಿಗೆ ಒಳಗಾಗಿ ಜೀವನ ಮಾಡ್ತಕ್ಕಂಥವ್ರು ಬಲವಂತರಲ್ಲ, ಅವರೆಲ್ಲ ಬಲಹೀನರೇ. ಯಾಕಂದ್ರೆ ಮಹಾನ್ ವ್ಯಕ್ತಿಗಳು ನೋಡಿದಾಗ ಅವರೆಲ್ಲ ಕೂಡ ಬಾಹ್ಯ ಪ್ರಪಂಚಕ್ಕೆ, ಇಂದ್ರಿಯಗಳಿಗೆ, ಮನಸ್ಸಿಗೆ ಅಧೀನರಾಗಿ ಜೀವನ ಮಾಡ್ಲಿಲ್ಲ. ಅದನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಜೀವನ ಅದಕ್ಕಾಗಿ ಅವರು ಮಹಾನುಭಾವರಾದ್ರು, ಶಕ್ತಿವಂತರಾದ್ರು, ಪರಮಾತ್ಮ ಸಾಕ್ಷಾತ್ಕಾರ ಪಡ್ಕೊಂಡು. ಇಂದ್ರಿಯಗಳಿಗೆ ವಶರಾಗಿ, ಮನಸ್ಸಿಗೆ ವಶರಾಗಿ ಇಷ್ಟ ಬಂದಂಗೆ ಜೀವನ ಮಾಡಿದವ್ರು ಯಾರು ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಆದಂಗೆ ಎಲ್ಲೂ ಉಲ್ಲೇಖ ಇಲ್ಲವೇ ಇಲ್ಲ ಚರಿತ್ರೆಯಲ್ಲಿ. ಎಲ್ಲಾದ್ರೂ 2 ಹೆಸರು ಹೇಳಿ ಯಾರಾದ್ರೂ ಪರಮಾತ್ಮ ಸಾಕ್ಷಾತ್ಕಾರ ದೂರದ ಮಾತು. ಒಂದು ಶಾಂತಿಯನ್ನ ಪಡೆದಂಗೆ ಕೂಡ, ಒಂದು ನೆಮ್ಮದಿಯನ್ನ ಪಡೆದಂಗೆ ಕೂಡ ಎಲ್ಲೂ ಉಲ್ಲೇಖ ಇಲ್ಲ ನಮ್ಗೆ. ಯಾಕೆ ಅಂದ್ರೆ ಮನಸ್ಸು, ಇಂದ್ರಿಯಗಳು ಎಂದು ಕೂಡ ತೃಪ್ತಿಗೊಳ್ಳೋದಿಲ್ಲ. ಈ ಪ್ರಪಂಚದ ಎಲ್ಲಾ ಭೋಗವನ್ನು ಒಬ್ಬನು ಕೊಟ್ರು ಸಾಕು ಅನ್ಸೋದಿಲ್ಲ, ಸ್ವರ್ಗಕ್ಕಾಗಿ ಮತ್ತೆ ಪ್ರಯತ್ನ ಮಾಡ್ತಾನೆ ಹೇಳ್ತೀವಿ ನಾವು. ಹಾಗಾಗಿ ಸಹಜವಾಗಿ ಇವೆಲ್ಲ ಭಾವನೆ ಇರ್ತವೆ. ಈ ಕಡೆ ಹೋಗ್ತೀವಿ ಅಂತಂದ್ರೆ ಮನೇಲಿ ತಂದೆ ತಾಯಿ ಇಷ್ಟ ಅನ್ನೋದೇ ಅಂದ್ರೆ ನಮ್ಮ ತರ ಇದ್ರೆ ನೀವು
ನಿಮ್ಗೆ ಸಹಕಾರ ಮಾಡ್ತೀವಿ. ನಿಮ್ಮ ಕಥೆ ಯಾಕೆ? ದೇವತೆಗಳೇ ಇಷ್ಟಪಡಲ್ವಂತೆ. ನಹಿ ದೇವಾನಾಂ ತದಿಚ್ಛಂತಿ ಮನುಷ್ಯಾನಾಂ ಪರಿವರ್ತನಂ. ದೇವತೆಗಳು ಕೂಡ ಇಷ್ಟಪಡಲ್ವಂತೆ ಮನುಷ್ಯ ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ತಾನಂತಂದ್ರೆ. ಯಾಕೆ? ಅವ್ನು ನಮಗಿಂತ ಮೇಲೆ ಹೋಗ್ಬಿಡ್ತಾನೆ. ಅದಕ್ಕಾಗಿ ತಾನೇ ಪ್ರಾರಂಭದಲ್ಲಿ ದೈವ ಪ್ರಾರ್ಥನೆ ಮಾಡ್ತೀವಿ. ನಮಸ್ತೆ ವಾಯು ನಮೈ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಶ್ರಿತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಂ ಅವತು ತದ್ವಕ್ತಾರಂ ಅವತು ಅವತು ಮಾಂ ಅವತು ವಕ್ತಾರಂ. ಎಲ್ಲ ಆಧ್ಯಾತ್ಮ ಸಾಧನೆಯಲ್ಲಿ ಮೊದಲು ಪ್ರಾರ್ಥನೆ ಇರ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ವಿಘ್ನೇಶ್ವರನಿಗೆ, ಸರಸ್ವತಿಗೆ, ವಾಯುಗೆ, ಅಗ್ನಿಗೆ ಎಲ್ಲ ನಮಸ್ಕಾರ ಮಾಡ್ತಾರೆ. ಯಾಕೆ? ದೇವತೆಗಳೇ ಇಷ್ಟಪಡಲ್ವಂತ. ಇನ್ ತಂದೆ ತಾಯಿಗಳು ಪಡದೇ ಇರೋದ್ರಲ್ಲಿ ವಿಶೇಷನೇ ಇಲ್ಲ, ವಿಚಿತ್ರನೇ ಇಲ್ಲ. ಯಾಕೆ? ನಮಗಿಂತ ಮೇಲೆ ಹೋಗ್ಬಿಡ್ತಾರೆ. ದೇವತೆಗಳು ಅನ್ಕೋತಾರೆ ಇವ್ರು ನಮಗಿಂತ ಮೇಲೆ ಹೋಗ್ಬಿಡಿ, ಹಂಗಾಗಿ ಅವನನ್ನ ವಿಘ್ನ ಬರ್ಲಿಕ್ಕೆ ಶುರುವಾಗುತ್ತಂತೆ. ವಿಘ್ನ ಹೆಂಗ್ ಮಾಡ್ತಾನೆ ಪರಮಾತ್ಮ? ದೇವತೆಗಳು ಅಂದ್ರೆ ಏನೋ ಅವ್ರ ಕೈಯಲ್ಲಿ ಶೂಲಾನೋ ಇನ್ನೇ ಹಿಡ್ಕೊಂಬಂದ್ ಬರಲ್ಲ, ಮತ್ತೇನು? ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರ ಆ ರೂಪದಲ್ಲಿ ನಾವು ವಿಘ್ನ ಶುರುವಾಗ್ತದೆ. ನಮಗೂ ಅವ್ರಿಗೆ ಇಷ್ಟ ಆಗಲ್ಲ, ಅಥವಾ ನಮ್ಮನ್ನ ಇನ್ನೊಂದು ರೀತಿ ನೋಡ್ತಕ್ಕಂಥದ್ದು, ಇವನೇನೋ ಉಚ್ಚ ಇದ್ದಂಗಿದಾನಲ್ಲ, ಇವೆಲ್ಲ ವಿಘ್ನಗಳೇ. ಸ್ವಂತದವ್ರು ನಮ್ಮನ್ನ ಇಷ್ಟಪಡಲ್ಲ, ದೂರ ಮಾಡ್ತಾರೆ. ಆದ್ರೆ ಎಷ್ಟೇ ವಿಘ್ನ ಮಾಡ್ಲಿ ಪರಮಾತ್ಮ ಇನ್ನೊಂದು ಕಡೆಯಿಂದ ಸಹಾಯ ಕೂಡ ಮಾಡಿಸ್ತಾನೆ. ಯಾಕಂದ್ರೆ ದೇವತೆಗೆ ಅಡ್ಡ ಮಾಡ್ಬೋದೇನೋ, ಆದ್ರೆ ಪರಮಾತ್ಮ ದೇವತೆಗಳು ಕೂಡ ದೇವರಿದ್ದಾರೆ. ಒಬ್ಬ ದೇವತೆಗಳಿಗೂ ದೇವರೊಬ್ಬರಿದ್ದಾರೆ. ಅವರ ಅನುಗ್ರಹದಿಂದ ಎಲ್ಲ ವಿಘ್ನಗಳನ್ನ ದಾಟಿ ಮುಂದೆ ಹೋಗಬಹುದಾಗಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಇದಾವೆ. ಇದು ಇವತ್ತೇನು ಹೊಸದಾಗಿ ಶುರುವಾಗಿದ್ದಿಲ್ಲ. ಅನಾದಿ ಕಾಲದಿಂದ ಮಹಾನ್ ಭಕ್ತರನ್ನ ಕೂಡ ಎಂತೆಲ್ಲ ವಿಘ್ನಗಳು ಅನುಭವಿಸಿದ್ದಾರೆ. ಅವ್ರ ಮೇಲೆ ಆರೋಪಣೆ ಬಂದಿದ್ದಾವೆ. ಅವರಿಗೆ ಜೈಲು ಕೂಡ ಆಗಿದೆ. ಭದ್ರಾಚಲಂ ರಾಮದಾಸ್ 12 ವರ್ಷ ಜೈಲು ಶಿಕ್ಷೆ ಆಗ್ತದೆ. ಏನ್ ಅಪರಾಧ ಮಾಡಿದ್ರು ಅಂತ ಹೇಳಿ. ಆದರೂ ಜೈಲಲ್ಲಿ ಕೂಡ ಪರಮಾತ್ಮನ ಚಿಂತನೆ ನಡೆದಿದೆ. ಜೈಲಲ್ಲೇ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಅದೇ ರೀತಿ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಆ ತಿರುವಣ್ಣಾಮಲೆಯಲ್ಲಿ ಒಬ್ಬ ಇನ್ನೊಂದು ದೊಡ್ಡ ಆಶ್ರಮ ಇದೆ, ಅವರ ಹೆಸರು ಮತ್ತೆ ನಾನು ಅವರನ್ನು ತಗೊಂಡೋಗಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಜೈಲಲ್ಲಿ ಹಾಕ್ತಾರೆ. ಮಹಾನ್ ಅರವಿಂದ ಯೋಗಿ. ಯಾಕೆಂದ್ರೆ ಇವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸತ್ಸಂಗದ ರೂಪದಲ್ಲಿ ಎಲ್ಲರನ್ನ ಒಳಗೆ ಗುಂಪು ಮಾಡಿಕೊಂಡು ಪ್ರೇರಣೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ತಿರುಗಿ ಬೀಳುವಂಗೆ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಅಂತೇಳಿ ಅವರನ್ನು ತಗೊಂಡೋಗಿ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಹಾಕ್ತಾರೆ. 12 ವರ್ಷ ಅಲ್ಲೇ ಇರ್ತಾರೆ ಅವರು. ಯಾವ ಬ್ರಿಟಿಷರ್ ಅವರನ್ನು ತಗೊಂಡೋಗಿ 12 ವರ್ಷ ಜೈಲಲ್ಲಿ ಇಟ್ರು, ಅದೇ ಬ್ರಿಟಿಷರೇ ಸ್ವತಂತ್ರ ಬಂದು ಸಂದರ್ಭದಲ್ಲಿ ಅವರೇ ಅವ್ರನ್ನ ನಮ್ಮ ಕ್ಷಮಿಸಿ ನಮ್ಮನ್ನ ಅಂತ ಹೇಳಿ ತಗೊಂಡ್ಬಂದು ಅದೇ ತಿರುವಣ್ಣಾಮಲೆಯಲ್ಲಿ ಒಂದು ಆಶ್ರಮ ಕಟ್ಟಿ ಅವರೇ ತಂದಲ್ಲಿ ಕ್ಷಮಾಪಣೆ ಅಂತ ಬಿಡ್ತಾರೆ. ಇದನ್ನು ನೋಡ್ತೀವಿ ನಾವು. ಹಾಗೆ ಇವೆಲ್ಲ ಸಹಜನೇ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇವೆಲ್ಲ ವಿಘ್ನಗಳು ಆಧ್ಯಾತ್ಮಿಕಗಳು ಬರ್ತಾ ಇರ್ತವೆ. ಆದ್ರೆ ಎಷ್ಟೆಷ್ಟು ವಿಘ್ನ ಬರ್ತದೆ, ಒಂದ್ ವೇಳೆ ನಾವು ಭಕ್ತರಾದ ಇನ್ನಷ್ಟು ಭಕ್ತಿ ಜಾಸ್ತಿ ಆಗ್ತದೆ. ವಿಘ್ನಗಳು ಬಂದಷ್ಟು ಭಕ್ತರಾದ್ರೆ ಭಕ್ತಿ ಜಾಸ್ತಿ ಆಗ್ತದೆ, ವಿನಃ ಕಮ್ಮಿ ಆಗೋ ಮಾತೇ ಇಲ್ಲ. ಅದೆಷ್ಟೇ ಬರ್ಲಿ ಬಂದಷ್ಟು ಜಾಸ್ತಿ ಆಗುತ್ತದೆ. ಒಂದ್ ವೇಳೆ ಸುಖ ಬಂದ್ರೆ ಕಮ್ಮಿ ಆಗ್ಬೋದೇನೋ. ನಿಜವಾದ ಭಕ್ತನಾದವನಿಗೆ ಸುಖ ಬಂದ್ರೆ ಭಕ್ತಿ ಕಮ್ಮಿ ಆಗ್ಬಹುದು, ಮರೆತು ಹೋಗ್ಬಹುದೇನೋ. ಕಷ್ಟ ಬಂದಷ್ಟು ಜಾಸ್ತಿನೇ ಆಗ್ತದೆ. ಆ ಎಲ್ಲ ಕಷ್ಟವನ್ನು ದಾಟಿ ಹೋಗುವಂತ ಶಕ್ತಿ ಆ ಭಕ್ತಿಯಿಂದಲೇ ನಮಗೆ ಪ್ರಾಪ್ತವಾಗ್ತದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಏನೇ ಹೋಗ್ಲಿ ಜೀವನದಲ್ಲಿ, ಏನ್ ಬೇಕಾದ್ರೂ ಹೋಗ್ಲಿ, ಎಲ್ಲಿವರೆಗೆ ಅಂದ್ರೆ ಶರೀರ ಕೂಡ ಬೇಕಾದ್ರೂ ಹೋಗ್ಲಿ. ಯಾವಾಗ? ಒಂದ್ ವೇಳೆ ನಾವು ನಿಜವಾದ ಭಕ್ತರಾಗಿದ್ರೆ ಹಣ ಹೋಗ್ಬೋದೇನು, ಸ್ವಂತದವ್ರ ದೂರ ಆಗ್ಬೋದೇನು, ಶರೀರ ಕೂಡ ಹೋಗ್ಬೋದೇನೋ ಗೊತ್ತಿಲ್ಲ. ಆದ್ರೆ ಇನ್ನೊಂದು ರೀತಿಯಾಗಿ ಮನುಷ್ಯನಿಗೆ ಎಂದು ನಿರುತ್ಸಾಹ ಆಗಲಿ ಅಥವಾ ಇನ್ನೇನೋ ಜೀವನೆಲ್ಲ ಈ ತರ ಎಂದು ಅನಿಸಲ್ಲ. ಹಾಗಾಗಿ ವಿಘ್ನಗಳು ಬರ್ತಕ್ಕಂಥದ್ದು ಸಹಜವಾಗಿ ಎಲ್ರಿಗೂ ಬರ್ತವೆ. ಹಿಂದೆ ನೋಡಿರ್ತಾರೆ ಅಥವಾ ಮುಂದೆ ನೋಡ್ತಾರೆ. ಇವೆಲ್ಲ ಸರ್ವೇ ಸಾಮಾನ್ಯ. ಅದೇನು ದೊಡ್ಡ ವಿಷಯ ಅಂತ ತಿಳ್ಕೊಬೇಡಿ.
ಹಂಗಂತ ಜೀವನ ನಿಂತೋಗಲ್ಲ. ಯಾವ ರೂಪವಾಗಿ ಹೇಗೆ ಸಹಾಯ ಸಹಕಾರ ಪರಮಾತ್ಮನಿಂದಾನೇ. ಪರಮಾತ್ಮ ಅಂದ್ರೆ ಪರಮಾತ್ಮ ಬರ್ತಾನೆ ಅಂತಲ್ಲ ಈಗ ನೀವ್ ಹೇಳಿದ್ರಿ. ಹಾಗೆ ಯಾರೊಬ್ಬರು ಮುಖಾಂತರವಾಗಿ ಬರ್ತಾರೆ, ಅವ್ರಿಗೆ ಪ್ರೇರಣೆ ಆಗ್ತದೆ. ಅವ್ರು ನಮ್ಮವರೇ ಆಗಿರ್ಬೇಕಂತ ರೂಲ್ ಇಲ್ವಲ್ಲ. ಅವ್ರಿಗೂ ನಮ್ಮ ಸಂಬಂಧ ಇರಬೇಕು, ನಮ್ಮವ್ರ ಏನಿಲ್ಲ ಗೊತ್ತಿಲ್ಲ. ಪರಮಾತ್ಮ ಯಾವ ರೂಪವಾಗಿ ಬಂದು ದೈವಂ ಮಾನುಷ ರೂಪೇಣ, ಮನುಷ್ಯ ರೂಪದಲ್ಲಿ, ಯಾವ್ದೋ ರೂಪದಲ್ಲಿ, ಅದು ನಮ್ಗೆ ಅವಶ್ಯಕತೆ ಇದ್ದರೆ. ಒಂದ್ ವೇಳೆ ಆಗ್ಲಿಲ್ಲ, ಪರಮಾತ್ಮ ನಿರ್ಣಯ ಅಷ್ಟು ಅಂತ ತಿಳ್ಕೊಬೇಕಷ್ಟೇ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಪರಮಾತ್ಮ ಇದ್ದಾನೆ, ಅದು ಅರ್ಥ ಅಲ್ಲ. ಮತ್ತೆ ನಾವ್ ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಪರಮಾತ್ಮ ಇದ್ದಾನೆ ಅಂತ. ಒಂದ್ ವೇಳೆ ನಾವ್ ಅಂದ್ಕೊಂಡಿದ್ದಾಗ್ಲಿಲ್ಲ ಅಂತಂದ್ರೆ ಪರಮಾತ್ಮ ಇಲ್ಲ. ಅಂದ್ರೆ ಬಹುಶಃ ಅದರಿಂದ ನಿಮ್ಗೆ ಕೆಟ್ಟದ್ದಾಗ್ಬಹುದೇನೋ. ನೀವು ಅಂದ್ಕೊಂಡಿದ್ದೆಲ್ಲ ಆದದ್ದೇ ಆದ್ರೆ ಅದರಿಂದ ನಿಮ್ಗೆ ಶ್ರೇಯಸ್ಸಿನ ಬದಲು ಪ್ರೇಯಸ್ ಆಗ್ಬೋದೇನೋ. ಹಾಗೆ ಪರಮಾತ್ಮನನ್ನ ನಮ್ ಕೊಡಿಲ್ವೇನೋ. ಇದನ್ನು ಕೂಡ ಜ್ಞಾಪಕ ಇಟ್ಕೋಬೇಕು. ಮಕ್ಕಳು ಚಾಕು ಬೇಕು ಅಂತ ಹೇಳಿ ಹೇಳ್ತಾರೆ, ಚಾಕು ಕೊಟ್ಬಿಟ್ರೆ ಅವರೇ ತಿಳ್ಕೊಂತಾರೆ. ಚಾಕು ಬೇಕು ಅನ್ನೋದೇ ಗೊತ್ತೇ ವಿನಃ ಅದರಿಂದ ಏನ್ ತೊಂದರೆ ಇದೆ ಅಂತ ಮಗು ಗೊತ್ತಿಲ್ಲ, ಆದ್ರೆ ತಾಯಿಗೆ ಗೊತ್ತಿದೆ ಅಂತೆಲ್ಲ. ಚಾಕು ಕೊಡ್ಬೇಕಾ ಕೊಡಬಾರದ, ಅವ್ರು ಕೇಳಿದ್ರು, ಕಿರಿಚಾಡಿದ್ರು, ಹೊರಳಾಡಿದ್ರು ಕೊಡಬಾರದು. ಯಾಕೆ? ಅವರ ಕೋರಿಕೆ ಅವರಿಗೆ ತೊಂದರೆ ಉಂಟು ಮಾಡ್ತದೆ. ಹಾಗೆ ನಾವು ಕೂಡ ಏನೆಲ್ಲ ಕೋರ್ಕೋಬಹುದು, ಹಂಗಿರ್ಬೇಕು ಹಿಂಗಿರ್ಬೇಕು. ನಮ್ಮದಾಗಿರ್ಬೋದು, ನಮ್ಗೆ ಸಂಬಂಧಪಟ್ಟವ್ರ ಬಗ್ಗೆ ನಾವು ಊಹೆ ಪೋಹೆ ಮಾಡ್ಕೋಬಹುದು. ಇಷ್ಟೆಲ್ಲ ನಾನು ಇದು ಮಾಡಿದೆ, ಪರಮಾತ್ಮನ ಯಾಕೆ ನನ್ಗೆ ಹಿಂಗ್ ಮಾಡ್ದ, ನನ್ನ ಮಗಳನ್ನೇ ಓದಿಸಲಿಕ್ಕಾಗ್ಲಿಲ್ಲ, ನನ್ನ ಮಗಳನ್ನೇ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ, ಇವೆಲ್ಲ ಬರ್ತವೆ. ಗೊತ್ತಿಲ್ಲ ನಮ್ಗೆ. ನಮ್ಮ ಮಕ್ಕಳು ಅಂತ ನಾವ್ ಅನ್ಕೊಂತೀವಿ ಈ ಸದ್ಯಕ್ಕೆ. ಅದಕ್ಕೆ ಮೊದಲು ಅವ್ರು ಯಾರ ಮಕ್ಕಳಾಗಿದಾರೋ ಗೊತ್ತಿಲ್ಲ, ಅವ್ರಿಗೂ ನಮ್ಗೆ ಏನ್ ಸಂಬಂಧ ಇದೆ ಗೊತ್ತಿಲ್ಲ, ಆ ಸಂಬಂಧ ಎಲ್ಲಿವರೆಗೆ ಇರ್ಬೇಕು ಗೊತ್ತಿಲ್ಲ. ಹಾಗಾಗಿ ಎಲ್ರೂ ಪರಮಾತ್ಮನ ಮಕ್ಕಳೇ. ಹೇಗೆ ನಮಗೆ ಮಕ್ಕಳು, ಒಂದಿನ ನಾವು ಇನ್ನೊಬ್ಬರಿಗೆ ಮಕ್ಕಳೇ. ನೀವು ತಂದೆ ತಾಯಿ ಆಗಿದ್ದೀರಿ, ಒಂದಿನ ನಾವು ತಂದೆ ಬೇರೆಯವ್ರ ಮಕ್ಕಳೇ ತಾನೆ, ಈಗಲೂ ಮಕ್ಕಳಾಗಿ ಇರ್ತೀವಿ. ಹಾಗೆ ಇವೆಲ್ಲ ಕೂಡ ಏನೆಲ್ಲ ತೊಂದರೆ ಬಂದಾಗ ಅದು ಕೂಡ ಅದನ್ನ ದಾಟಿ ಹೋಗೋ ಶಕ್ತಿ ಪರಮಾತ್ಮನೇ ಕೊಡ್ತಾರೆ. ಒಂದು ವೇಳೆ ಅದು ನಾವ್ ಅಂದ್ಕೊಂಡೆ ನಡೀಲಿಲ್ಲ, ಆದ್ರೂ ಪರಮಾತ್ಮನ ಶಾಪ ಅಲ್ಲ, ಅದು ಗೊತ್ತಿಲ್ಲ, ಅದರಿಂದ ನಮ್ಗೆ ತೊಂದರೆ ಆಗ್ಬೋದು. ಅದಕ್ಕಾಗಿ ಪರಮಾತ್ಮನನ್ನ ನಾವೆಷ್ಟು ಬೇಡಿಕೊಟ್ಟೋದನ್ನ ಕೊಡ್ಲಿಲ್ಲ. ಈ ರೀತಿ ಭಾವನೆ ಇರ್ಬೇಕನ್ನ. ನೋಡಿದ್ರೆ ಎಷ್ಟು ಕಷ್ಟ ಆಗ್ಬಿಟ್ಟೆ, ಪ್ರತಿದಿನ ಇದು ಮಾಡಿದೆ ಅದು ಮಾಡಿದೆ, ಸತ್ಸಂಗ ಮಾಡಿದೆ, ನನಗೆ ಹಿಂಗಾಗೋಯ್ತು. ಈ ರೀತಿ ಎಂದು ಪರಮಾತ್ಮನ ವಿಷಯದಲ್ಲಿ, ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಆಗ್ಲಿ, ಪರಮಾತ್ಮನ ಇರುವಿಕೆ ಬಗ್ಗೆ ಆಗ್ಲಿ ಎಂದು ಸಂಶಯ ಆಗ್ಲಿ, ಅನುಮಾನ ಆಗ್ಲಿ ಬರಬಾರದು. ಹಾಗೆ ಒಳ್ಳೆ ವಿಷಯ ಹೇಳಿದ್ರಿ, ಸಂತೋಷಮ್ಮ, ಸಂತೋಷ. ಸಹಜವಾಗಿ ಇವೆಲ್ಲ ಇರ್ತಾವೆ. ಕೇವಲ ನಿಮ್ಮ ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲಿ ಕೂಡ ನೀವು ಬೇಕಾದ್ರೆ ಓದಿ. ದೊಡ್ಡ ದೊಡ್ಡ ಮಹಾನ್ ಭಾವರ ಚರಿತ್ರೆ ನೋಡಿದಾಗ ಅವರು ಅವ್ರ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದರಿಗೆ ಕೈವಾರ ನೋಡಿ. ಹೆಂಡತಿ ಮುನಿಯಮ್ಮ, ಕೈವಾರ ನಾರಾಯಣಪ್ಪ, ಅಮರನಾರಾಯಣ, ಅವ್ರಿಗವ್ರಿಗೆ ಆಗಲ್ಲ, ಕೊನೆಗೆ ಮನೆ ಬಿಟ್ಟು ಹೋಗೋದು ಪರಿಸ್ಥಿತಿ ಬರ್ತದೆ. ಅಕ್ಕ ಮಹಾದೇವಿ ನೋಡಿ, ಕೌಶಿಕ ರಾಜ, ಅಕ್ಕ ಮಹಾದೇವಿ ಅವ್ರಿಗವ್ರಿಗೆ ಆಗಲಿಲ್ಲ, ಕೊನೆಗೆ ಅವಳೇ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಅಲ್ಲ, ಎಲ್ಲ ಚೆನ್ನಾಗಿದೆ, ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಏನಿತ್ತು? ಇದು ಇವತ್ತೆಲ್ಲ ಅನಾದಿ ಕಾಲದಿಂದ ಇದೆ. ಆದ್ರೆ ಧೈರ್ಯ ಗೆಡದೆ ನಾವು ಮುಂದೆ ಹೋಗ್ಬೇಕಷ್ಟೇ. ಹಂಗಂತ ಜೀವನ ಎಂದು ನಿಲ್ಲೋದೇ ಇಲ್ಲ. ಆಗುತ್ತೆ, ಅದಾಗುತ್ತೆ. ಯಾವ ಸಮಯಕ್ಕೆ ಯಾರು ಬರ್ಬೇಕು, ಯಾರಿಂದ ಏನಾಗ್ಬೇಕು, ಯಾವುದು ನಿಲ್ಲಲ್ಲ. ಜಗತ್ತಿನಲ್ಲಿ ಇದುವರೆಗೆ ಯಾವುದು ನಿಂತಿಲ್ಲ. ಆಗೋದೆಲ್ಲ ಒಳ್ಳೆದಕ್ಕೆ ಆಗುತ್ತೆ. ಹಾಗಾಗಿ ನಿರಾಸೆ ನಿಷ್ಪ್ರಯೋಗಗಳಿಗೆ ಎಂದು ಒಳಗಾಗಬಾರದು ಸಾಧಕ ಜಿಜ್ಞಾಸುಗಳು, ಏನೇ ಆಗ್ಲಿ ಜೀವನದಲ್ಲಿ. ಅದು ಏನ್ ಬೇಕಾರಾಗ್ಲಿ, ಅದರಿಂದ ಬಹುಶಃ ನಮ್ಗೆ ಇನ್ನೇನು ಒಳ್ಳೇದಾಗ್ತದೆ. ನಾವ್ ಹೇಳ್ಕೊಳ್ಳೋಣ, ದುಃಖದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದಷ್ಟು ಒಬ್ಬ ಭಕ್ತ ಸುಖದಲ್ಲಿ ಎಂದೂ ಪರಮಾತ್ಮ ಸ್ಮರಣೆ ಮಾಡ್ಲಿಕ್ಕೆ ಇಲ್ಲ. ನಿಜವಾದ ಭಕ್ತರಾದವ್ರಿಗೆ ಎಷ್ಟು ದುಃಖ ಬಂದ್ರು ಅದು ಪರಮಾತ್ಮನ ವರ. ಇದಕ್ಕೆ ಸಂಬಂಧಪಟ್ಟ ಕಥೆಗಳು ಹೇಳ್ಕೊಂಡು ನಾವು
ಮಹಾಭಾರತ ಯುದ್ಧ ಮುಗಿದ ನಂತರ ಕೃಷ್ಣ ಎಲ್ರಿಗೂ ಪಟ್ಟಾಭಿಷೇಕ ಆಗ್ತದೆ. ಕುಂತಿ ಕೃಷ್ಣ ಇಬ್ಬರು ಸಾಯಂಕಾಲ ಉದ್ಯಾನವನದಲ್ಲಿ ವಾಯುವಿಹಾರ ಮಾಡ್ತಿರ್ತಾರೆ. ವಾಯುವಿಹಾರ, ವಾಕಿಂಗ್ ಅಂತಿರಲ್ಲ, ವಾಕಿಂಗ್ ಹೆಸರೇನು ಗೊತ್ತೇ? ವಾಯುವಿಹಾರ ಅಂತ. ಅವಾಗ ಕುಂತಿ ಹೇಳ್ತಾಳಂತೆ, ಕೃಷ್ಣ ಹೇಳ್ತಾನಂತೆ ಅತ್ತೆ ಆಗ್ಬೇಕು, ಅತ್ತೆ ನಾನು ಇನ್ನು ಹೋಗ್ತಾ ಇದ್ದೀನಿ. ಅದೇನು ಕೃಷ್ಣ, ಯಾವಾಗ ನೀವು ಹೋಗ್ಬೇಕಾದ್ರೂ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದೆ, ಈಗ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಏನು ಮತ್ತೆ ಬರೋ ಉದ್ದೇಶ ಇಲ್ಲ? ಏನ್ ಸಮಾಚಾರ ಕೃಷ್ಣ, ಯಾಕೆ ಇಲ್ಲ ಅತ್ತೆ? ಇನ್ನೇನು, ಈಗೆಲ್ಲ ನಿಮ್ಮ ಮಕ್ಕಳ ರಾಜರಾಗಿದ್ದಾರೆ, ನಿಮ್ಮ ಮಗನೇ ಚಕ್ರವರ್ತಿ ಆಗಿದ್ದಾನೆ, ಎಲ್ಲ ರಾಜ್ಯ ಎಲ್ಲ ನಿಮ್ಮದೇ, ಇನ್ನೇನ್ ತೊಂದರೆ ಇಲ್ಲ, ಕಾಡರೆಲ್ಲ ಕೋರರೆಲ್ಲ ಹೋದ್ರು, ಇನ್ನೇನು ಆನಂದವಾಗಿ ನೀವು ಆನಂದವಾಗಿರಿ, ಸಂತೋಷವಾಗಿರಿ, ನಾನಿನ್ನ ದ್ವಾರಕೆ ಹೊರಡ್ತಾ ಇದ್ದೇನೆ. ಓಹೋ, ಹಿಂಗ ವಿಷಯ ಕೃಷ್ಣ? ಹೌದತ್ತಿ, ನೋಡಪ್ಪ, ಸರಿ ನೀನ್ ಹೆಂಗೋ ಹೋಗೋದು ಹೋಗ್ತೀಯ, ನನಗೊಂದು ವರ ಕೊಟ್ಟು ಹೋಗು. ಇನ್ನೇನು ವರ ಬೇಕಮ್ಮ ನಿಮ್ಗೆ? ಅಲ್ಲ, ಏನು ಕಷ್ಟ, ಬಾಧೆ, ಅರಣ್ಯವಾಸ, ಅಜ್ಞಾತವಾಸ ಎಲ್ಲ ಇತ್ತು, ವರ ಬೇಕು. ಈಗೆಲ್ಲ ಹೋಗಿದೆಯಲ್ಲ, ಸುಖವೇ ಸುಖ ಇದೆಯಲ್ಲ, ಮತ್ತೆ ಇನ್ನೇನು ವರ ನಿಮ್ಗೆ? ಇಲ್ಲ ಇಲ್ಲ ಕೃಷ್ಣ, ನನಗೊಂದು ವರ ಬೇಕೆ, ನೀ ಕೊಟ್ಟು ಹೋಗು. ಆಯ್ತು, ನೀನು ಹೋಗ್ತಿದ್ದೀ ಹೋಗು, ತೊಂದರೆ ಇಲ್ಲ, ಆದ್ರೆ ನನಗೊಂದು ವರ ಕೊಟ್ಟು ಹೋಗಿ. ಏನು? ನನಗೆ ಯಾವಾಗ್ಲೂ ದುಃಖ ಇರುವ ಹಾಗೆ ಒಂದು ವರ ಕೊಟ್ಟು ಹೋಗು. ಕೃಷ್ಣ ನಗ್ತಾನಂತೆ, ಏನಮ್ಮ ಇಷ್ಟು ದುಃಖ ಅನುಭವಿಸಿ ಸಾಲಿಲ್ವ ನಿನಗೆ? 12 ವರ್ಷ ಅರಣ್ಯವಾಸ ಮಾಡಿದಿರಿ, 1 ವರ್ಷ ಅಜ್ಞಾತವಾಸ ಮಾಡಿದಿರಿ, ಭಿಕ್ಷಾಟನೆ ಮಾಡಿದಿರಿ, ವೇಷ ಮರೆಸ್ಕೊಂಡು ವಿರಾಟ್ ರಾಜನ ಮನೆಯಲ್ಲಿ ಅಡಿಗೆ ಮಾಡ್ತಾ, ಕುದುರೆ ಮೇಯಿಸ್ತಾ, ಆ ವಿರಾಟ್ ರಾಜನ ಹೆಂಡತಿಗೆ ಸೇವೆ ಮಾಡ್ತಾ ಜೀವನ ಕಳೆದ್ರಿ. ಇಷ್ಟಾದ್ರೂ ಸಾಕಾಗಿಸಿಲ್ವಾ ನಿನಗೆ ದುಃಖ? ಇಲ್ಲ ಕೃಷ್ಣ, ಇನ್ನೂ ದುಃಖ ಬೇಕು. ಯಾಕೆ? ಅಷ್ಟೆಲ್ಲ ಕಷ್ಟ ಇದ್ದಾಗಲೂ ನೀನು ನಮ್ಮ ಸಂಗಡನೆ ಇರ್ತಾ ಇದ್ದೆ. ಯಾವತ್ತಾದ್ರೂ ಹೋಗ್ಬೇಕಾದ್ರೆ ಇದು ಅತ್ತಿಗೆ ಹೋಗ್ತಾ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ ಅಂತ ಹೋಗ್ತಾ ಇದ್ದೆ. ಈಗ ಸುಖ ಬರೋಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳ್ತೀಯ, ಮತ್ತೆ ಬರೋ ಮಾತೇ ಇಲ್ಲ. ಹಾಗಾಗಿ ನೀನ್ ಯಾವತ್ತೂ ನಮ್ ಜೊತೆಯಲ್ಲಿರ್ಬೇಕು. ನಮ್ ಜೊತೆಯಲ್ಲಿರ್ಬೇಕಾದ್ರೆ ನಮಗೆ ದುಃಖ ಇರ್ಬೇಕು. ನಾವು ದುಃಖ ಇದ್ರೆ ನೀನ್ ಯಾವತ್ತು ನಮ್ಮನ್ನು ಬೇಗ ಬರ್ತೀನಿ ಮಾತಾಡ್ತೀನಿ ಅಂತ ಬರ್ತೀಯ. ಸುಖ ಬಂದ್ರೆ ನೀನು ಬಹುಶಃ ನಮ್ಮನ್ನು ಮರೆತೇ ಬೀಳ್ತೀಯೇನೋ. ಹಾಗಾಗಿ ನೀನ್ ಯಾವತ್ತೂ ನಮ್ ಜೊತೆಯಲ್ಲಿರ್ಬೇಕು. ನಮ್ ಜೊತೆಯಲ್ಲಿರ್ಬೇಕಾದ್ರೆ ನಮಗೂ ದುಃಖ ಇರ್ಬೇಕು. ಹಾಗಾಗಿ ನನಗೆ ದುಃಖ ಇರೋ ತರ ಆಶೀರ್ವಾದ ಮಾಡುವು. ಕೃಷ್ಣ ನಗ್ತಾನಂತೆ. ಆಹಾ ಕುಂತಿ, ಎಂತ ನಿನಗೆ ದೈವಭಕ್ತಿ ಅಮ್ಮ, ನಿನಗೆ ಎಂತ ಮಾತಿದು? ಬಹುಶಃ ಈ ತರ ಕೋರಿಕೆ ಜಗತ್ತಿನಲ್ಲಿ ಇದೇ ಪ್ರಥಮ ಬಾರಿ ಏನೋ. ಈ ರೀತಿ ಕೋರಿಕೆ ಹಿಂದೆ ಯಾರು ಬಹುಶಃ ಕೋರಿರಲಿಲ್ವನು? ಕೃಷ್ಣ ಹೇಳ್ತಾನೆ, ನಿಮ್ಮಂತವ್ರನ್ನ ನಾವೆಂದು ದೂರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲಮ್ಮ. ಸುಮ್ಮನೆ ಹಂಗ ಅಂದೆ ಅಷ್ಟೇ, ಎಲ್ಲಿ ದೂರ ಆಗ್ತೀವಿ? ಪರಮಾತ್ಮ ಹೊರಗೆ ಇಲ್ಲ, ಹೃದಯಾಂತರವಾಸಿಯಾಗಿ ನಿರಂತರವಾಗಿ ಇರ್ತಾನೆ ನಿಮ್ಮಂತರ ಹೃದಯದಲ್ಲಿ. ನಾನು ದ್ವಾರಕಾವಾಸಿ ಬೇರೆಯವರಿಗೆ, ಆದ್ರೆ ಭಕ್ತರಿಗೆ ಹೃದಯವಾಸಿ ಅಂತೇಳಿ ಆಶೀರ್ವಾದ ಮಾಡಿ ಹೊರಡ್ತಾನೆ ಕೃಷ್ಣ. ಹಾಗಾಗಿ ಭಕ್ತರಾದವರಿಗೆ ಏನೋ ಇಲ್ಲ, ನಮ್ಮನ್ನ ಅವರು ಮಾತಾಡ್ಲಿಲ್ಲ, ಅವರಿಂದ ನಮ್ಗೆ ದೂರ ಆಯ್ತು, ಈ ರೀತಿ ಎಂದು ಜಿಗುಪ್ಸೆ ನಿರಾಸೆ ಎಂದು ಉಂಟಾಗಬಾರದು. ಹಾಗಾಗಿ ಸುಖ ಬಂದಾಗ ಬಹುಶಃ ಪರಮಾತ್ಮನ ಮರಿಬಹುದೇನೋ, ಎಷ್ಟೇ ದುಃಖದಲ್ಲಿ ಕೂಡ ಪರಮಾತ್ಮ ಮತ್ತೆ ಮತ್ತೆ ಸ್ಮರಣೆ ಬರ್ತಾನೆ, ಮತ್ತೆ ಮತ್ತೆ ಸ್ಮರಣೆ ಬರ್ತಾನೆ. ಇದು ಕೂಡ ಒಂದು ಸುವರ್ಣಾವಕಾಶ ಅಂತ ತಿಳ್ಕೊಬೇಕು ನಾವು. ಗೊತ್ತಿಲ್ಲ, ಬಹುಶಃ ನಾಳೆ ಸುಖ ಕೊಟ್ಬಿಟ್ರೆ ಇಷ್ಟೊಂದು ಅನುಭೂತಿ ಆಗ್ಲಿ, ಆ ಪರಮಾತ್ಮನ ಸ್ಮರಣೆ ಆಗ್ಲಿ, ಆ ಚಿಂತನೆ ಕೂಡ ನಮ್ಮಲ್ಲಿ ಇರುತ್ತೋ ಇಲ್ವೋ. ಇದು ನಾ ಹೇಳ್ತಕ್ಕಂಥ ಮಾತು ನಿಮ್ಗೆ ಸ್ವಲ್ಪ ವಿರುದ್ಧವಾಗಿ ಕಾಣಿಸಬಹುದೇನು, ಆದ್ರೆ ವಾಸ್ತವವಾಗಿ ಅದೇ ನಿಜ. ಒಂದು ವೇಳೆ ಭಕ್ತರಾಗಿದ್ರೆ ಬೇರೆಯವ್ರು ನಾವು ಈ ಮಾತೆಲ್ಲ ಹೇಳಕ್ಕಾಗಲ್ಲ, ಬೇರೆಯವ್ರು ನಾವು ಈ ಮಾತೆಲ್ಲ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಎಲ್ಲ ಕೂಡ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಪರಮಾತ್ಮ ನಂಬಿಕೆ ಕೆಟ್ಟವ್ರು ಯಾರೂ ಇಲ್ಲ ಜಗತ್ತಲ್ಲಿ. ಬೇರೆ ಬೇರೆ ನಂಬಿ ಕೆಟ್ಟವ್ರು ಸುಮಾರು ಜನ ಇರ್ಬೋದೇನು, ಪರಮಾತ್ಮನ ನಂಬಿ ಕೆಟ್ಟವ್ರು ಇದುವರೆಗೆ ಜಗತ್ತಿನ ಇಲ್ವೇ ಇಲ್ಲ. ಒಂದು ವೇಳೆ ಹಾಗೆ ಪರಮಾತ್ಮ ನಂಬಿ ಕೆಟ್ಟಿದ್ದೆ ಆದ್ರೆ ಇದುವರೆಗೆ ಪರಮಾತ್ಮನ ನಾಮಸ್ಮರಣೆ ಪ್ರಪಂಚದಲ್ಲಿ ಇರ್ತಾನೆ ಇರ್ಲಿಲ್ಲ.
ಗುಡಿಗೋಪುರಗಳಾಗ್ಲಿ ಶಾಸ್ತ್ರಗಳಾಗ್ಲಿ ಇದುವರೆಗೆ ಇಷ್ಟೊತ್ತಿಗೆ ಎಲ್ಲ ಅದನ್ನು ಮರೆತೇ ಹೋಗಿರು. ಹಾಗಾಗಿ ಎಂದು ಕೂಡ ಪರಮಾತ್ಮ ನಂಬಿ ಯಾರು ಕೆಟ್ಟವರು ಲೋಕದಲ್ಲಿ ಇಲ್ಲವೇ ಇಲ್ಲ. ಈ ವಿಷಯ ಎಲ್ಲ ಎಲ್ರೂ ಜ್ಞಾಪಕ ಇಟ್ಕೋಬೇಕು. ಹಾಗೆ ಸಂತೋಷ, ಒಳ್ಳೆ ವಿಷಯ ಹಂಚ್ಕೊಂಡಿದ್ದಾರೆ, ಒಳ್ಳೇದಾಗ್ಲಿ. ಇನ್ನು ನಿಮಗೇ ಸಂಬಂಧಪಟ್ಟ ವಿಷಯ ಈ ಅಧ್ಯಾಯ ಎಲ್ಲ ಬರ್ತದೆ, ಭಕ್ತಿಯ ಬಗ್ಗೆನೆ ಬರ್ತದೆ. ನೋಡೋಣ ಈ ಅಧ್ಯಾಯ ಎಲ್ಲವನ್ನ ಮುಂದೆ ನೋಡ್ತೀವಿ. ಆಯ್ತು, ಸಮಯ ಕೂಡ ಆಗಿದೆ.